ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನಲ್. ಇಂದು ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಸತಕ್ಕಂಥ ಅಭ್ಯರ್ಥಿಗಳಿಗೆ ಕರೆಂಟ್ ಅಫೇರ್ಸ್ ನ ಪ್ರಮುಖ ಭಾಗ ಅಂತಾನೆ ಹೇಳ್ಬೋದು. ಇದು 2025ರ ಪ್ರಮುಖ ನೇಮಕಾತಿಗಳು. ಇದರಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಸರ್ಕಾರಿ ಸಂಸ್ಥೆಗಳಲ್ಲಿ ಪ್ರಮುಖ ಹುದ್ದೆಯನ್ನ ಅಲಂಕರಿಸಿದವರು ಯಾರು, ಹೀಗೆ ಹಲವಾರು ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು ಮುಂಬರ್ತಕ್ಕಂಥ PST ಆಗಿರ್ಬೋದು, GPST ಆಗಿರ್ಬೋದು, HST ಆಗಿರ್ಬೋದು, ಅಥವಾ ಇನ್ನುಳಿದ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಇದ್ರ ಮೇಲೆ ಈ ನೇಮಕಾತಿಗಳ ಮೇಲೆ ಪ್ರಶ್ನೆ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರ ವಿಡಿಯೋನ ಸ್ಕಿಪ್ ಮಾಡದ ಕೊನೆ ತನಕ ನೋಡಿ, ಜೊತೆಗೆ ಪ್ರಮುಖ ಮಾಹಿತಿಗಳನ್ನ ನೋಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಭಾರತದ ಸುಪ್ರೀಂ ಕೋರ್ಟ್ನ ನೂತನ 53ನೇ ನ್ಯಾಯಮೂರ್ತಿಯಾಗಿ ಆಯ್ಕೆಯಾದವರು. ಆಪ್ಷನ್ ಎ BR ಗವಾಯಿ, ಆಪ್ಷನ್ ಬಿ ಸೂರ್ಯಕಾಂತ, ಆಪ್ಷನ್ ಸಿ ಸಂಜೀವ್ ಖನ್ನಾ, ಆಪ್ಷನ್ ಡಿ DY ಚಂದ್ರಚೂಡ. ಹಾಗಾದ್ರೆ ಭಾರತದ ಸುಪ್ರೀಂ ಕೋರ್ಟ್ನ ನೂತನ 53ನೇ ನ್ಯಾಯಮೂರ್ತಿಯಾಗಿ ಆಯ್ಕೆಯಾದವರು ಯಾರಂತ ನೋಡೋದಾದ್ರ ಅದು ಆಪ್ಷನ್ ಬಿ ಸೂರ್ಯಕಾಂತ. ಆಪ್ಷನ್ ಬಿ ಸೂರ್ಯಕಾಂತ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಇವ್ರು ಯಾವಾಗ ಆಯ್ಕೆ ಆಗಿದಾರಂತ ನೋಡೋದಾದ್ರ ಅಂದ್ರೆ ಇವ್ರು ಪ್ರಮಾಣ ವಚನ ಸ್ವೀಕರಿಸಿದ್ ನೋಡೋದಾದ್ರ ನವೆಂಬರ್ 24, 2025ರಲ್ಲಿ ಏನ್ ಮಾಡ್ತಾರ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಹಾಗಾದ್ರೆ ಇವ್ರಕ್ಕಿಂತ ಹಿಂದೆ ಅಂದ್ರೆ ಈ 53ನೇ ನ್ಯಾಯಮೂರ್ತಿಯವರು 52ನೇ ನ್ಯಾಯಮೂರ್ತಿಯಾಗಿ ಇದ್ದವ್ರು ಯಾರಂತ ನೋಡೋದಾದ್ರ ಅವರು BR ಗವಾಯಿ. 52ನೇ ನ್ಯಾಯಮೂರ್ತಿ ಇದ್ರು ಇವ್ರು. ಇವ್ರಕ್ಕಿಂತ ಅಂದ್ರೆ ಸೂರ್ಯಕಾಂತನ್ಗೆ ಬರೋಕ್ಕಿಂತ ಮುಂಚೆ BR ಗವಾಯಿ ಅವರು ಇದ್ರು. ಇವರ ಅವಧಿ ನೋಡೋದಾದ್ರ 2025 ಮೇದಿಂದ 2025 ನವೆಂಬರ್ ವರೆಗೂ ಮಾತ್ರ ಇವ್ರೇನು ಕೇವಲ 6 ತಿಂಗಳು ಏನ್ ಮಾಡಿದಾರ, ಸೇವೆಯನ್ನ ಸಲ್ಲಿಸಿದಾರೆ. ಹಾಗಾದ್ರೆ ಇವ್ರಕ್ಕಿಂತ ಅಂದ್ರೆ ಇದು 51ನೇ ನ್ಯಾಯಮೂರ್ತಿ 52ನೇ ನ್ಯಾಯಮೂರ್ತಿ 51ನೇ ನ್ಯಾಯಮೂರ್ತಿ ಆಗಿದ್ದವ್ರು ಯಾರಂತ ನೋಡೋದಾದ್ರ ಸಂಜೀವ್ ಖನ್ನಾ. 51ನೇ ನ್ಯಾಯಮೂರ್ತಿ ನೋಡ್ರಿ ಇವ್ರು. ಓಕೆ, 51ನೇ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದವ್ರು ಯಾರಂತ ನೋಡೋದ ಸಂಜೀವ್ ಖನ್ನಾ. ಇವರ ಅವಧಿ ನೋಡೋದಾದ್ರ 2024 ಮೇದಿಂದ 2025 ನವೆಂಬರ್. ಓಕೆ, ಇವ್ರು ನೋಡಿ ಸಂಜೀವ್ ಖನ್ನಾ ಇವ್ರು ಯಾರು, ಈ BR ಗವಾಯಿಕ್ಕಿಂತ ಹಿಂದೆ ಇದ್ದಂತ ನ್ಯಾಯಮೂರ್ತಿ ಅಂದ್ರೆ 51ನೇ ನ್ಯಾಯಮೂರ್ತಿ. ಹಾಗಾದ್ರ DY ಚಂದ್ರಚೂಡ ಇವ್ರು ಎಷ್ಟನೇ ನ್ಯಾಯಮೂರ್ತಿ ಅಂತ ನೋಡಿದ್ರ 50ನೇ ನ್ಯಾಯಮೂರ್ತಿ ನೋಡ್ರಿ ಇವ್ರು. DY ಚಂದ್ರಚೂಡ 50ನೇ ನ್ಯಾಯಮೂರ್ತಿ. ಇವ್ರ ಅವಧಿ ನೋಡಿದ್ರ 2022ರಿಂದ 2024ರವರೆಗೆ ಇವರು 2 ವರ್ಷಗಳ ಕಾಲ ಏನ್ ಮಾಡಿದ ಸೇವೆಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ಈಗ ನೋಡ್ರಿ ಪ್ರಸ್ತುತ ಇರ್ತಕ್ಕಂಥ 53ನೇ ನ್ಯಾಯಮೂರ್ತಿ ಯಾರು ಆಗಿದಾರಂತ ನೋಡಿದ್ರ ಆಪ್ಷನ್ ಬಿ ಸೂರ್ಯಕಾಂತ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಇತ್ತೀಚೆಗೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಅಂದ್ರೆ BCCI ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು. ಆಪ್ಷನ್ ಎ ಮಿಥುನ್ ಮನ್ಹಾಸ್, ಆಪ್ಷನ್ ಬಿ ರೋಜರ್ ಬಿನ್ನಿ, ಆಪ್ಷನ್ ಸಿ ಸೌರವ್ ಗಂಗೂಲಿ, ಆಪ್ಷನ್ ಡಿ ರಾಜು ಶುಕ್ಲಾ. ಹಾಗಾದ್ರ ನೋಡ್ರಿ ಇತ್ತೀಚೆಗೆ ಭಾರತೀಯ ಕ್ರಿಕೆಟ್ ಮಂಡಳಿಯ ನಿಯಂತ್ರಣ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರಂತ ನೋಡೋದಾದ್ರ ಅದು ಮಿಥುನ್ ಮನ್ಹಾಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೋಡ್ರಿ. ಆಪ್ಷನ್ ಎ ಮಿಥುನ್ ಮನ್ಹಾಸ್ ಇಸ್ ದ ರೈಟ್ ಆನ್ಸರ್. ಇವರು 2025 ಸೆಪ್ಟೆಂಬರ್ದಾಗ ಏನ್ ಮಾಡಿದಾರ, ಆಯ್ಕೆ ಆಗಿದಾರ. BCCI ನ ಫುಲ್ ಫಾರ್ಮ್ ನೋಡೋದಾದ್ರ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಇದು ಆಲ್ರೆಡಿ BCCI ದ ಫುಲ್ ಫಾರ್ಮ್ ಎಕ್ಸಾಮ್ ದಾಗ ಕೇಳಿದಾರ ನೋಡ್ರಿ. ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಇದು ಆಲ್ರೆಡಿ ಕ್ವಶನ್ ಆಗೈತಿ BCCI ದ ಫುಲ್ ಫಾರ್ಮ್. ಹಾಗಾದ್ರ ಈ ಮಿಥುನ್ ಮನ್ಹಾಸ್ ಅವರು ಬರೋಕ್ಕಿಂತ ಮುಂಚೆ ಯಾರಿದ್ರಂತ ನೋಡೋದಾದ್ರ ರೋಜರ್ ಬಿನ್ನಿ ಅವರಿದ್ರು. ಇವ್ರ ಅವಧಿ ನೋಡೋದಾದ್ರ 2022ರಿಂದ 2025ರವರೆಗೆ ಇವ್ರೇನ್ BCCI ನ ಅಧ್ಯಕ್ಷರಿದ್ರು. ಹಾಗಾದ್ರೆ ಈ ರೋಜರ್ ಬಿನ್ನಿ ಅವ್ರು ಬರೋಕ್ಕಿಂತ ಹಿಂದೆ ಯಾರಿದ್ರಂದ್ರ ಸೌರವ್ ಗಂಗೂಲಿ ಇದ್ರು ನೋಡ್ರಿ. ಇವರು 2019ರಿಂದ 2022ರವರೆಗೆ ಅಂದ್ರೆ ಮುಖ್ಯ 3 ವರ್ಷ ಕಾಲ ಏನ್ ಮಾಡಿದ್ರ ಸೌರವ್ ಗಂಗೂಲಿ ಅವರು ಕೂಡ BCCI ನ ಅಧ್ಯಕ್ಷರಾಗಿ ಸೇವೆನ ಸಲ್ಲಿಸಿದ್ದಾರೆ. ಹಾಗಾದ್ರೆ ಪ್ರಸ್ತುತ BCCI ನ ಉಪಾಧ್ಯಕ್ಷ ಯಾರದಾರಂತ ನೋಡೋದಾದ್ರು ರಾಜು ಶುಕ್ಲಾ ಉಪಾಧ್ಯಕ್ಷ. ಓಕೆ, ಇಷ್ಟು ಮಾಹಿತಿ ಗೊತ್ತಿರ್ಬೇಕು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಭಾರತದ 15ನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದವರು. ಆಪ್ಷನ್ ಎ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಆಪ್ಷನ್ ಬಿ ಎಂ ವೆಂಕಯ್ಯ ನಾಯ್ಡು, ಆಪ್ಷನ್ ಸಿ CP ರಾಧಾಕೃಷ್ಣನ್, ಆಪ್ಷನ್ ಡಿ ಜಗದೀಪ್ ಧನ್ಕರ್. ಹಾಗಾದ್ರ ಭಾರತದ 15ನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರಂತ ನೋಡಿದ್ರ ಆಪ್ಷನ್ ಸಿ CP ರಾಧಾಕೃಷ್ಣನ್. ಆಪ್ಷನ್ ಸಿ CP ರಾಧಾಕೃಷ್ಣನ್ ಅವರ ಭಾರತದ 15ನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ.
ಇವ್ರು ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಂತ ನೋಡೋದ್ರ 2025 ಸೆಪ್ಟೆಂಬರ್ದಾಗ ನೋಡ್ರಿ. ಸೆಪ್ಟೆಂಬರ್ದಾಗ ಇವ್ರು ಮಾಡ್ತಾರಂದ್ರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ. ಹಾಗಾದ್ರೆ CP ರಾಧಾಕೃಷ್ಣನ್ ಬರೋಕ್ಕಿಂತ ಮುಂಚೆ ಯಾರಿದ್ರಂತ ನೋಡೋದ್ರ ಜಗದೀಪ್ ಧನ್ಕರ್ ಇರ್ತಾರ. ಇವ್ರ ಅವಧಿ ನೋಡೋದ್ರ 2022ರಿಂದ 2025 ಜುಲೈವರೆಗೂ ಇವ್ರೇನ್ ಮಾಡಿದ್ರ 14ನೇ ರಾಷ್ಟ್ರಪತಿಯಾಗಿ 14ನೇ ಉಪರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗಾದ್ರ 13ನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗಿದ್ದವ್ರು ಯಾರಂತ ನೋಡೋದ್ರ 13ನೇ ಉಪರಾಷ್ಟ್ರಪತಿಯಾಗಿದ್ದವ್ರು ಯಾರಂತ ನೋಡಿದ್ರೆ ಎಂ ವೆಂಕಯ್ಯ ನಾಯ್ಡು. ಇವ್ರ ಅವಧಿ ನೋಡೋದ್ರ 2017ರಿಂದ 2022ರವರೆಗೆ ಇವ್ರು ಏನ್ ಮಾಡಿದಾರ 13ನೇ ಉಪರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿದಾರ. ಹಾಗಾರ ಪ್ರಸ್ತುತ ಅಲ್ಲ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ಮೊದಲ ಉಪರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿದಾರ ನೋಡ್ರಿ. ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಸೇವೆ ಯಾರು ಸಲ್ಲಿಸ್ತಾರ ಅಂತ ನೋಡೋದ್ರ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಹಾಗಾದ್ರೆ ಪ್ರಸ್ತುತ ಯಾರದ ಅಂತ ನೋಡೋದ CP ರಾಧಾಕೃಷ್ಣನ್. ಇವರು 2025 ಸೆಪ್ಟೆಂಬರ್ದಾಗ ಏನ್ ಮಾಡಿದಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಭಾರತದ ಕಾನೂನು ಆಯೋಗದ 23ನೇ ಅಧ್ಯಕ್ಷರಾಗಿ ಆಯ್ಕೆಯಾದವರು. ಆಪ್ಷನ್ ಎ MC ಸೆಟ್ಲ್ವಾಡ್, ಆಪ್ಷನ್ ಬಿ BS ಚೌಹಾಣ್, ಆಪ್ಷನ್ ಸಿ ರಿತುರಾಜ್ ಅವಸ್ಥಿ, ಆಪ್ಷನ್ ಡಿ ದಿನೇಶ್ ಮಹೇಶ್ವರಿ. ಹಾಗಾದ್ರೆ ಭಾರತ ಕಾನೂನು ಆಯೋಗದ 23ನೇ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ ಅಂತ ನೋಡೋದ್ರ ಆಪ್ಷನ್ ಡಿ ದಿನೇಶ್ ಮಹೇಶ್ವರಿ. ಅವರ ಭಾರತದ ಕಾನೂನು ಆಯೋಗದ 23ನೇ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಹೌದಾ? ಹಾಗಾದ್ರ ಇದು ನೋಡ್ರಿ, ಸೆಪ್ಟೆಂಬರ್ 1, 2024ರಲ್ಲಿ 23ನೇ ಆಯೋಗ ಮೊದಲಿಗೆ ಜಾರಿಗೆ ಬರ್ತೈತಿ. 2024 ಸೆಪ್ಟೆಂಬರ್ 1ರಲ್ಲಿ 23ನೇ ಆಯೋಗ ಜಾರಿಗೆ ಬಂದೈತಿ. ಅದು ಎಲ್ಲಿಂದ ಎಲ್ಲಿವರೆಗೆ ಐತಿ ಅಂತ ನೋಡಿದ್ರ ಆಗಸ್ಟ್ 31, 2027ವರೆಗೆ ಇದ್ರ ಅವಧಿ ಐತಿ. ಹಾಗಾದ್ರ ಈ ದಿನೇಶ್ ಮಹೇಶ್ವರಿ ಅವರು ಬರೋಕ್ಕಿಂತ ಮುಂಚೆ ಅಂದ್ರೆ 22ನೇ ಅಧ್ಯಕ್ಷರಾಗಿದ್ದವ್ರು ಯಾರಂತ ನೋಡೋದ್ರ ರಿತುರಾಜ್ ಅವಸ್ಥಿ ಅವರು ಇರ್ತಾರ. ರಿತುರಾಜ್ ಅವಸ್ಥಿ ಅವರ 22ನೇ ಭಾರತ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವ್ರ ಅವಧಿ ನೋಡೋದಾದ್ರ 2022ರಿಂದ 2024ವರೆಗೆ ಇವರು 2 ವರ್ಷಗಳ ಕಾಲ ಭಾರತ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದಾರ. ಈ ರಿತುರಾಜ್ ಅವಸ್ಥಿ ಬರೋಕ್ಕಿಂತ ಮುಂಚೆ ಅಂದ್ರೆ 21ನೇ ಭಾರತ ಕಾನೂನು ಆಯೋಗದ ಅಧ್ಯಕ್ಷರು ಯಾರಿದ್ರಂತ ನೋಡೋದಾದ್ರ ಅದು BS ಚೌಹಾಣ್. 21ನೇ ಭಾರತ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಇವರು ಕೂಡ ಸೇವೆ ಸಲ್ಲಿಸ್ತಾರೆ. ಇವ್ರು ಸೇವೆ ಸಲ್ಲಿಸಿದ ಅವಧಿ ನೋಡೋದಾದ್ರ 2015ರಿಂದ 2018ರವರೆಗೆ ಅಂದ್ರೆ 3 ವರ್ಷಗಳ ಕಾಲ ಇವರು ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗಾದ್ರೆ ಭಾರತ ಕಾನೂನು ಆಯೋಗದ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾದವ್ರು ಯಾರಂತ ನೋಡೋದಾದ್ರ ಅದು MC ಸೆಟ್ಲ್ವಾಡ್. ಫಸ್ಟ್ ನೋಡ್ರಿ, ಅಧ್ಯಕ್ಷರಾದವ್ರು ಯಾರಂತ ನೋಡೋದಾದ್ರ ಅಧ್ಯಕ್ಷರು ಜೊತೆಗೆ ಇವರ ಭಾರತದ ಮೊದಲ ಅಟಾರ್ನಿ ಜನರಲ್ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಭಾರತದ ಮೊದಲ ಅಟಾರ್ನಿ ಜನರಲ್ ನೋಡ್ರಿ, ಅಟಾರ್ನಿ ಜನರಲ್ ಆಗಿ ಕೂಡ ಏನ್ ಮಾಡಿದಾರ ಸೇವೆಯನ್ನ ಸಲ್ಲಿಸಿದ್ದಾರೆ. ಓಕೆ, ನೆಕ್ಸ್ಟ್ ಪ್ರಸ್ತುತ ಯಾರದಂದ್ರ ದಿನೇಶ್ ಮಹೇಶ್ವರಿ ಅವರು. 5ನೇ ಪ್ರಶ್ನೆ, ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿಯ ಅಂದ್ರೆ ಸೆಬಿ 11ನೇ ಅಧ್ಯಕ್ಷರಾಗಿ ಆಯ್ಕೆಯಾದವ್ರು ಯಾರಂತ ನೋಡಿದ್ರ ಆಪ್ಷನ್ ಎ ಮಾಧವಿಪುರಿ ಬುಚ್, ಆಪ್ಷನ್ ಬಿ ತುಹಿನ್ ಕಾಂತ್ ಪಾಂಡೆ, ಆಪ್ಷನ್ ಸಿ ಶಕ್ತಿಕಾಂತ್ ದಾಸ್, ಆಪ್ಷನ್ ಡಿ ಮೀನಾಕ್ಷಿ ನಿಗಿ. ಹಾಗಾದ್ರೆ ಸೆಬಿನ 11ನೇ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದಾರಂತ ಇತ್ತೀಚೆಗೆ ಯಾರು ಆಯ್ಕೆ ಆಗಿದಾರಂತ ನೋಡಿದ್ರ ಆಪ್ಷನ್ ಬಿ ತುಹಿನ್ ಕಾಂತ್ ಪಾಂಡೆ. ಇಸ್ ರೈಟ್ ಆನ್ಸರ್. ಹಾಗಾದ್ರೆ ಈ ತುಹಿನ್ ಕಾಂತ್ ಪಾಂಡೆ ಬರೋಕ್ಕಿಂತ ಮುಂಚೆ ಅಂದ್ರೆ 10ನೇ ಅಧ್ಯಕ್ಷರಾಗಿದ್ದವ್ರು ಯಾರಂತ ನೋಡೋದ್ರ 10ನೇ ಮಾಧವಿ ಪುರಿ ಬುಚ್. ಇವರು 10ನೇ ಆಯೋಗದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೌದಾ? ಹಾಗಾದ್ರೆ ಶಕ್ತಿಕಾಂತ್ ದಾಸ ಯಾರಂತ ನೋಡೋಣ RBIನ ಮಾಜಿ ಗವರ್ನರ್. ಯಾರಿದ್ರಂದ್ರ ಶಕ್ತಿಕಾಂತ್ ದಾಸ್. ಹಾಗಾದ್ರೆ ಈ ಮೀನಾಕ್ಷಿ ನೇಗಿ ಇವ್ರೇನದಾರ ಅಂತ ನೋಡಿದ್ರ ಇವರು ಪ್ರಸ್ತುತ ಅಂದ್ರೆ ಕರ್ನಾಟಕ ಅರಣ್ಯ ಇಲಾಖೆ ಪಡೆಯುವ ಮೊದಲ ಮಹಿಳಾ ಮುಖ್ಯಸ್ಥಿಯಾಗಿ ಏನ್ ಮಾಡಿದ ನೇಮಕ ಆಗಿದಾರ. ಮೊದಲ ಮಹಿಳಾ ಮುಖ್ಯಸ್ಥೆ ಎದಕ್ಕಂತ ನೋಡಿದ್ರ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋಡ್ರಿ. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದರದ ಕರ್ನಾಟಕ ಅರಣ್ಯ ಇಲಾಖೆಯ ಪಡೆಗಳ ಮೊದಲ ಮಹಿಳಾ ಮುಖ್ಯಸ್ಥೆಯಾಗಿ ಯಾರು ಆಯ್ಕೆ ಆಗ್ಯಾರ ನೇಮಕ ಅದಾರ ಅಂತ ನೋಡಿದ್ರ ಪ್ರಸ್ತುತ ಯಾರದಾರ ಅಂತ ನೋಡಿದ್ರ ಮೀನಾಕ್ಷಿ ನೇಗಿ ಅವರು ಅದಾರ. ಹಾಗಾದ್ರ ಭಾರತೀಯ ಅಂದ್ರೆ ಸೆಬಿ ಅಂದ್ರೆ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದರ 11ನೇ ಆಯೋಗದ ಅಧ್ಯಕ್ಷರು ಯಾರದಾರ ಅಂತ ನೋಡಿದ್ರ ತುಹಿನ್ ಕಾಂತ್ ಪಾಂಡೆ. ನೆಕ್ಸ್ಟ್
6ನೇ ಪ್ರಶ್ನೆ, ಭಾರತದ 26ನೇ ಚುನಾವಣಾ ಆಯುಕ್ತರಾಗಿ ಯಾರನ್ನು ನೇಮಿಸಲಾಗಿದೆ? ಆಪ್ಷನ್ ಎ ರಾಜೀವ್ ಕುಮಾರ್, ಆಪ್ಷನ್ ಬಿ ರಮೇಶ್ ಕುಮಾರ್, ಆಪ್ಷನ್ ಸಿ ಜ್ಞಾನೇಶ್ ಕುಮಾರ್, ಆಪ್ಷನ್ ಡಿ ಅರುಣ್ ಕುಮಾರ್. ಹಾಗಾದ್ರೆ ಭಾರತದ ಇತ್ತೀಚೆಗೆ ಭಾರತದ 26ನೇ ಚುನಾವಣಾ ಆಯುಕ್ತರಾಗಿ ಯಾರನ್ನ ನೇಮಕ ಮಾಡಿದಾರೆ ಅಂತ ನೋಡಿದ್ರೆ ಆಪ್ಷನ್ ಸಿ ಜ್ಞಾನೇಶ್ ಕುಮಾರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಜ್ಞಾನೇಶ್ ಕುಮಾರ್ ಬರೋಕ್ಕಿಂತ ಮುಂಚೆ ಯಾರಿದ್ರ ಅಂತ ನೋಡಿದ್ರೆ ಅದು ರಾಜೀವ್ ಕುಮಾರ್. ಆಪ್ಷನ್ ಎ. ಓಕೆ, ಹಾಗಾದ್ರೆ ಈಗ ಪ್ರಸ್ತುತ ಯಾರದಾರ ಅಂತ ನೋಡಿದ್ರೆ ಜ್ಞಾನೇಶ್ ಕುಮಾರ್ ಅವರು ಅದಾರ. ನೆಕ್ಸ್ಟ್ 7ನೇ ಪ್ರಶ್ನೆ, ಇತ್ತೀಚೆಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನೂತನ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಆಪ್ಷನ್ ಎ ಲೆಸ್ಲಿ ಮಿಲ್ಲರ್, ಆಪ್ಷನ್ ಬಿ ಎಚ್ ಕಾಂತರಾಜ್, ಆಪ್ಷನ್ ಸಿ ಕೆ ಜಯಪ್ರಕಾಶ್ ಹೆಗಡೆ, ಆಪ್ಷನ್ ಡಿ ಮಧುಸೂದನ್ ಆರ್ ನಾಯ್ಕ್. ಓಕೆ, ಹಾಗಾದ್ರೆ ಇತ್ತೀಚೆಗೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನೂತನ ಅಧ್ಯಕ್ಷರಾಗಿ ಯಾರನ್ನ ನೇಮಕ ಮಾಡಿದಾರ ಅಂತ ನೋಡಿದ್ರ ಆಪ್ಷನ್ ಡಿ ಮಧುಸೂದನ್ ಆರ್ ನಾಯ್ಕರನ್ನ ಆಯ್ಕೆ ಮಾಡಿದಾರೆ. ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಹಾಗಾದ್ರೆ ಇವರ ಅವಧಿ ನೋಡಿದ್ರೆ ಇವ್ರು ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡಿದಾರೆ ಅಂತ ನೋಡಿದ್ರ 2025 ಜನವರಿ 31ರಂದು ಇವರು ಏನ್ ಮಾಡಿದಾರ ಆಯ್ಕೆ ಆಗಿದ್ದಾರೆ. ಈ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನೂತನ ಅಧ್ಯಕ್ಷರಾಗಿ ಯಾವಾಗ ಆಯ್ಕೆ ಆಗಿದ್ದಾರೆ ಅಂದ್ರೆ ಜನವರಿ 2025 ಜನವರಿ 31ಕ್ಕೆ ಆಯ್ಕೆ ಆಗಿದ್ದಾರೆ. ಹಾಗಾದ್ರೆ ಈ ಮಧುಸೂದನ್ ಆರ್ ನಾಯ್ಕ್ ಆಯ್ಕೆ ಆಗೋಕೆ ಅಂದ್ರೆ ಇವ್ರಕ್ಕಿಂತ ಹಿಂದೆ ಯಾರಿದ್ರ ಅಂತ ನೋಡಿದ್ರೆ ಈ ಅವಧಿಯಲ್ಲಿ ಕೆ ಜಯಪ್ರಕಾಶ್ ಹೆಗಡೆ ಇವ್ರಕ್ಕಿಂತ ಹಿಂದೆ ಇದ್ರು ನೋಡ್ರಿ. ಓಕೆ, ಹಾಗಾದ್ರೆ ಇವ್ರ ಅವಧಿ ನೋಡೋದಾದ್ರ 2020ರಿಂದ 2024 ಫೆಬ್ರವರಿವರೆಗೂ ಇವರು ಕೂಡ ಏನ್ ಮಾಡಿದ್ರ 4 ವರ್ಷಗಳ ಕಾಲ ಈಗ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದಾರ. ಈ ಕೆ ಜಯಪ್ರಕಾಶ್ ಹೆಗಡೆ ಇವ್ರಕ್ಕಿಂತ ಹಿಂದೆ ಯಾರಿದ್ರ ಅಂತ ನೋಡಿದ್ರ ಎಚ್ ಕಾಂತರಾಜ್ ಅವ್ರು ಇರ್ತಾರ. ಎಚ್ ಕಾಂತರಾಜ್ ಅವರ ಅವಧಿ ನೋಡೋದಾದ್ರ 2014ರಿಂದ 2019ರವರೆಗೆ ಇವರು ಕೂಡ ಏನ್ ಮಾಡಿದಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷರಾಗಿ ಇವರು ಕೂಡ ಸೇವೆಯನ್ನು ಸಲ್ಲಿಸಿದಾರ. ಹಾಗಾದ್ರೆ ಪ್ರಥಮ ಅಂದ್ರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷರು ಯಾರಿದ್ರ ಅಂತ ನೋಡಿದ್ರ ಲೆಸ್ಲಿ ಮಿಲ್ಲರ್ ಅವ್ರು ಇರ್ತಾರ. ಅದು 1918ರಲ್ಲಿ. ಓಕೆ, ಹಾಗಾದ್ರೆ ಈಗ ಪ್ರಸ್ತುತ ಯಾರದಾರ ಅಂತ ನೋಡಿದ್ರ ಮಧುಸೂದನ್ ಆರ್ ನಾಯ್ಕ್ ಅವರು ಅದಾರ. 8ನೇ ಪ್ರಶ್ನೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಇಸ್ರೋ ನೂತನ ಅಧ್ಯಕ್ಷರಾಗಿ ಮತ್ತು ಕಾರ್ಯದರ್ಶಿಯಾಗಿ ನೇಮಕರಾದವರು ಯಾರು? ಆಪ್ಷನ್ ಎ ವಿ ನಾರಾಯಣ್, ಆಪ್ಷನ್ ಬಿ ಎಸ್ ಸೋಮನಾಥ್, ಆಪ್ಷನ್ ಸಿ ಕೆ ಶಿವನ್, ಆಪ್ಷನ್ ಡಿ ವಿಕ್ರಮ್ ಸಾರಾಭಾಯ್. ಹಾಗಾದ್ರೆ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ದ ನೂತನ ಅಧ್ಯಕ್ಷರಾಗಿ ಮತ್ತು ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ನೇಮಕರಾದವರು ಯಾರಂತ ನೋಡಿದ್ರ ಆಪ್ಷನ್ ಎ ವಿ ನಾರಾಯಣ್ ನೋಡ್ರಿ. ಆಪ್ಷನ್ ಎ ವಿ ನಾರಾಯಣ್ ಅಂತ ಹೇಳ್ಬೋದು. ಇವರು 2025ರಾಗ ಏನ್ ಮಾಡಿದಾರ ನೇಮಕ ಆಗಿದಾರ. ಹಾಗಾದ್ರೆ ವಿ ನಾರಾಯಣ್ ಬರೋಕ್ಕಿಂತ ಮುಂಚೆ ಈ ಸ್ಥಾನದಾಗ ಯಾರಿದ್ರ ಅಂತ ನೋಡಿದ್ರ ಎಸ್ ಸೋಮನಾಥ್ ಅವ್ರು ಇದ್ರು ನೋಡ್ರಿ. ಹಾಗಾದ್ರೆ ಇವ್ರ ಅವಧಿ ನೋಡಿದ್ರ 2022ರಿಂದ 2025 ಅಂದ್ರ 3 ವರ್ಷಗಳ ಕಾಲ ಇವರು ಕೂಡ ಇಸ್ರೋದಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಾರ. ಹಾಗಾದ್ರೆ ಎಸ್ ಸೋಮನಾಥ್ ಬರೋಕ್ಕಿಂತ ಮುಂಚೆ ಯಾರಿದ್ರ ಕೆ ಶಿವನ್ ಅವರಿದ್ರು. ಇವ್ರ ಅವಧಿ ನೋಡೋದಾದ್ರ 2018ರಿಂದ 2022ರವರೆಗೆ ಇವರು ಕೂಡ 3 ವರ್ಷಗಳು ಏನ್ ಮಾಡಿದಾರ ಈ ಇಸ್ರೋದ ಅಧ್ಯಕ್ಷರಾಗಿ ಮತ್ತು ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದಾರ. ಹಾಗಾದ್ರೆ ವಿಕ್ರಮ್ ಸಾರಾಭಾಯ್ ಇವರ ಇಸ್ರೋದ ಮೊದಲ ಅಧ್ಯಕ್ಷ ನೋಡ್ರಿ ಇವರು. ಹೌದಾ, ಇಸ್ರೋದ ಪ್ರಥಮ ಅಧ್ಯಕ್ಷ ಯಾರಿದ್ರ ಅಂತ ನೋಡಿದ್ರ ವಿಕ್ರಮ್ ಸಾರಾಭಾಯಿ ಅಧ್ಯಕ್ಷ. ಹಾಗಾದ್ರೆ ಈ ಪ್ರಸ್ತುತ ಯಾರದಾರ ಅಂತ ನೋಡಿದ್ರ ಇಸ್ರೋದ ನೂತನ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಯಾಗಿ ಯಾರು ನೇಮಕ ಆಗಿದಾರ ಅಂತ ನೋಡಿದ್ರ ವಿ ನಾರಾಯಣ್ ಅವರ ಆಯ್ಕೆ ಆಗಿದ್ದಾರೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಇತ್ತೀಚೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBIನ ವ್ಯವಸ್ಥಾಪಕ ಮತ್ತು ನಿರ್ದೇಶಕರಾಗಿ ನೇಮಕರಾದವರು ಯಾರು? ಆಪ್ಷನ್ ಎ ರವಿ ರಂಜನ್, ಆಪ್ಷನ್ ಬಿ ವಿನಯ್ ಎಂ ತೋನ್ಸೆ, ಆಪ್ಷನ್ ಸಿ ರಾಮ್ ಮೋಹನ್ ರಾವ್ ಅಮರ್, ಆಪ್ಷನ್ ಡಿ ಚಲ್ಲಾ ಶ್ರೀನಿವಾಸುಲು ಶೆಟ್ಟಿ. ಹಾಗಾದ್ರೆ ಇತ್ತೀಚೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBIನ ವ್ಯವಸ್ಥಾಪಕ ಮತ್ತು ನಿರ್ದೇಶಕರಾಗಿ ಯಾರು ಆಯ್ಕೆ ಆಗಿದಾರ ಅಂತ ನೋಡೋದ್ರ ಆಪ್ಷನ್ ಎ ರವಿ ರಂಜನ್ ನೋಡ್ರಿ. ಆಪ್ಷನ್ ಎ ರವಿ ರಂಜನ್ ಅವರು ಇತ್ತೀಚೆಗೆ ಏನ್ ಮಾಡಿದಾರ ಆಯ್ಕೆ ಆಗಿದಾರ. ಹೌದಾ, ಹಾಗಾದ್ರ ವಿನಯ್ ಎಂ ತೋನ್ಸೆ ಇವರು ಕೂಡ ವ್ಯವಸ್ಥಾಪಕ ನಿರ್ದೇಶಕರು ಹೌದು, ಆದ್ರೆ ಇತ್ತೀಚೆಗೆ ಆಯ್ಕೆ ಆದವರು ಇವರು. ನೆಕ್ಸ್ಟ್ ರಾಮ್ ಮೋಹನ್ ರಾವ್ ಅಮರ್ ಇವರು ರಿಟೇಲ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಬೋದು. ಇವರು ಕೂಡ ಇದ್ರಾಗ SBIನಾಗ ಸೇವೆನ ಸಲ್ಲಿಸ್ತಿದಾರ. ನೆಕ್ಸ್ಟ್ ಚಲ್ಲಾ ಶ್ರೀನಿವಾಸುಲು ಶೆಟ್ಟಿ ಇವರ ಅಧ್ಯಕ್ಷರದಾರ ನೋಡ್ರಿ. SBIನ ಅಧ್ಯಕ್ಷರು ಯಾರದಾರ ಅಂತ ನೋಡಿದ್ರ ಚಲ್ಲಾ ಶ್ರೀನಿವಾಸುಲು ಶೆಟ್ಟಿ ಯಾವಾಗ ಸೇವೆ ಏನ್ ಮಾಡಿದಾರೆ ಅಂತ ನೋಡಿದ್ರ ಇವರು 27ನೇ ಅಧ್ಯಕ್ಷ ನೋಡ್ರಿ. ಇವರು 27ನೇ ಅಧ್ಯಕ್ಷ ಆಗಸ್ಟ್ 28
ಆಗಸ್ಟ್ 28 2024 ಇವ್ರು ಏನ್ ಮಾಡಿದಾರ ನೇಮಕ ಆಗಿದ್ದಾರೆ. ಓಕೆ, ಹಾಗಾದ ಇತ್ತೀಚೆಗೆ SBI ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಆಯ್ಕೆ ಆದವರು ಯಾರಂತ ನೋಡಿದ್ರೆ ಅದು ರವಿ ರಂಜನ್. 10ನೇ ಪ್ರಶ್ನೆ, ಕೋಲ್ ಇಂಡಿಯಾದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕವಾದವರು. ಆಪ್ಷನ್ ಎ PM ಪ್ರಸಾದ್, ಆಪ್ಷನ್ ಬಿ ಸಾಯಿರಾಮ್, ಆಪ್ಷನ್ ಸಿ ಮುಖೇಶ್ ಚೌಧರಿ, ಆಪ್ಷನ್ ಡಿ ಅಚ್ಯುತ್ ಘಾಟಕ್. ಸಾರಿ, 10ನೇ ಪ್ರಶ್ನೆ, ಕೋಲ್ ಇಂಡಿಯಾದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕವಾದವರು ಯಾರಂತ ನೋಡಿದ್ರ ಆಪ್ಷನ್ ಬಿ ಸಾಯಿರಾಮ್ ನೋಡ್ರಿ. ಆಪ್ಷನ್ ಬಿ ಸಾಯಿರಾಮ್ ಇವ್ರು ಏನ್ ಮಾಡಿದಾರ ಕೋಲ್ ಇಂಡಿಯಾದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾವಾಗ ನೇಮಕ ಆಗಿದಾರ ಅಂತ ನೋಡಿದ್ರ ಡಿಸೆಂಬರ್ 15 2025 ನೋಡ್ರಿ. 2025 ಡಿಸೆಂಬರ್ 15 2025 ಇವ್ರು ಏನ್ ಮಾಡಿದಾರ ಕೋಲ್ ಇಂಡಿಯಾದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಆಯ್ಕೆ ಆಗಿದಾರ. ಹಾಗಾದ್ರ ಇವ್ರಕ್ಕಿಂತ ಮುಂಚೆ ಅಂದ್ರೆ ಈ ಬಿ ಸಾಯಿರಾಮ್ ಆಗೋಕ್ಕಿಂತ ಮುಂಚೆ ಯಾರಿದ್ರಂತ ನೋಡಿದ್ರ PM ಪ್ರಸಾದ್ ಅವ್ರು ಇರ್ತಾರ. ಹಾಗಾದ್ರ ನೆಕ್ಸ್ಟ್ ಮುಖೇಶ್ ಚೌಧರಿ ಅವ್ರು ಇರ್ತಾರಂದ್ರ ಇವ್ರು ಮಾರ್ಕೆಟಿಂಗ್ ನಿರ್ದೇಶಕರು ಇರ್ತಾರೆ ಇದ್ರಲ್ಲಿ. ನೆಕ್ಸ್ಟ್ ಕೋಲ್ ಇಂಡಿಯಾದಾಗ ಮಾರ್ಕೆಟಿಂಗ್ ನಿರ್ದೇಶಕ ಅದಾರ. ನೆಕ್ಸ್ಟ್ ಅಚ್ಯುತ್ ಘಾಟಕ್ ಇವರು ಕೂಡ ತಾಂತ್ರಿಕ ನಿರ್ದೇಶಕರಾಗಿರ್ತಾರೆ. ಏನ್ ಮಾಡ್ತಾರೆ ಕೋಲ್ ಇಂಡಿಯಾದಾಗ ಸೇವೆಯನ್ನ ಸಲ್ಲಿಸ್ತಿದ್ದಾರೆ. ಓಕೆ, ನೆಕ್ಸ್ಟ್ 11ನೇ ಪ್ರಶ್ನೆ, ಭಾರತದ ಪ್ರೆಸ್ ಕ್ಲಬ್ನ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಆಯ್ಕೆಯಾದವರು. ಆಪ್ಷನ್ ಎ ಹರ್ಮನ್ ಪ್ರೀತ್ ಕೌರ್, ಆಪ್ಷನ್ ಬಿ PV ಸಿಂಧು, ಆಪ್ಷನ್ ಸಿ ದ್ರೌಪದಿ ಮುರ್ಮು, ಆಪ್ಷನ್ ಡಿ ಸಂಗೀತಾ ಬರುಆ ಪಿಶಾರೋಟಿ. ಅಂದ್ರ ಇತ್ತೀಚೆಗೆ ಭಾರತದ ಪ್ರೆಸ್ ಕ್ಲಬ್ನ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಆಯ್ಕೆಯಾದವರು ಯಾರಂತ ನೋಡಿದ್ರ ಆಪ್ಷನ್ ಡಿ ಸಂಗೀತಾ ಬರುಆ ಪಿಶಾರೋಟಿ ನೋಡ್ರಿ. ಇವ್ರೇನು ಇತ್ತೀಚೆಗೆ ಭಾರತದ ಪ್ರೆಸ್ ಕ್ಲಬ್ನ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ. ಹಾಗಾದ್ರೆ ಈ ಹರ್ಮನ್ ಪ್ರೀತ್ ಕೌರ್ ಇವ್ರು ಏನ್ ಮಾಡ್ಯಾರಂದ್ರ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿಯವರು. ಭಾರತದ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಯಾರಂತ ನೋಡಿದ್ರ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್. ಓಕೆ, ಹಾಗಾದ್ರೆ PV ಸಿಂಧು ಇವ್ರೇನ BWF ಅಥ್ಲೀಟ್ ಕಮಿಷನ್ ಸಂಸ್ಥೆ ಸದಸ್ಯ ಅದಾರ ಇವರು. ಓಕೆ, BWF ಈ ತರದ ಅಥ್ಲೀಟ್ ಕಮಿಷನ್ ಸದಸ್ಯರಾಗಿ ಏನ್ ಮಾಡಿದಾರ ನೇಮಕ ಆಗಿದಾರ ಇವರು. ಅಥ್ಲೀಟ್ ಕಮಿಷನ್ ಸದಸ್ಯರಾಗಿ ಇವರು ಇತ್ತೀಚೆಗೆ ಇವರು ಕೂಡ ನೇಮಕ ಆಗಿದ್ದಾರೆ. ಓಕೆ, ನೆಕ್ಸ್ಟ್ BWF ಅಂದ್ರ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್. ಓಕೆ, ಹಾಗಾದ್ರೆ ಈ ದ್ರೌಪದಿ ಮುರ್ಮು ಅವರು ಭಾರತದ 15ನೇ ರಾಷ್ಟ್ರಪತಿ ನೋಡ್ರಿ. ಭಾರತದ 15ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾದ ಬುಡಕಟ್ಟು ಜನಾಂಗದ ಒಬ್ರು ಮಹಿಳೆಯವರು. ಓಕೆ, ಭಾರತದ 15ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರಂತ ನೋಡಿದ್ರೆ ದ್ರೌಪದಿ ಮುರ್ಮು. ಹಾಗಾದ್ರೆ ಭಾರತದ ಪ್ರೆಸ್ ಕ್ಲಬ್ನ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ಆಯ್ಕೆ ಆಗಿದ್ದಾರೆ ಅಂತ ನೋಡಿದ್ರೆ ಸಂಗೀತಾ ಬರುಆ ಪಿಶಾರೋಟಿ. ಓಕೆ, 12ನೇ ಪ್ರಶ್ನೆ, ಭಾರತದ 13ನೇ ಮುಖ್ಯ ಮಾಹಿತಿ ಆಯುಕ್ತರಾಗಿ ನೇಮಕರಾದವರು ಯಾರು. ಆಪ್ಷನ್ ಎ ರಾಜ್ಕುಮಾರ್ ಗೋಯಲ್, ಆಪ್ಷನ್ ಬಿ ಹೀರಾಲಾಲ್ ಸಮರಿಯಾ, ಆಪ್ಷನ್ ಸಿ ಯಶವರ್ಧನ್ ಕುಮಾರ್ ಸಿನ್ಹಾ, ಆಪ್ಷನ್ ಡಿ ವಜಹತಾ ಹಬೀಬುಲ್ಲಾ. ಹಾಗಾದ್ರೆ ಇತ್ತೀಚೆಗೆ ಭಾರತದ 13ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯುಕ್ತರಾಗಿ ನೇಮಕವಾದವರು ಯಾರಂತ ನೋಡಿದ್ರ ಆಪ್ಷನ್ ಎ ರಾಜ್ಕುಮಾರ್ ಗೋಯಲ್ ಅವರ ಇತ್ತೀಚೆಗೆ ಏನ್ ಮಾಡಿದಾರ ಆಯ್ಕೆ ಆಗಿದ್ದಾರೆ. ಹಾಗಾದ್ರೆ ಯಾವಾಗ ಆಯ್ಕೆ ಇದೆ ಅಂತ ನೋಡಿದ್ರ 2025 ಡಿಸೆಂಬರ್ 15 ನೋಡ್ರಿ. ಡಿಸೆಂಬರ್ 15 2025 ಇವ್ರೇನ್ ಮಾಡಿದಾರ ಭಾರತದ 13ನೇ ಮುಖ್ಯ ಮಾಹಿತಿ ಆಯುಕ್ತರಾಗಿ ನೇಮಕ ಆಗಿದ್ದಾರೆ. ಹಾಗಾದ್ರೆ ಈ ರಾಜ್ಕುಮಾರ್ ಗೋಯಲ್ ಬರೋಕ್ಕಿಂತ ಮುಂಚೆ ಯಾರಿದ್ರ ಈ ಸ್ಥಾನದಾಗ ಯಾರಿದ್ರ ಅಂತ ನೋಡಿದ್ರ ಹೀರಾಲಾಲ್ ಸಮರಿಯಾ ಇರ್ತಾರ. ಇವ್ರ ಅವಧಿ 2023 ನೋಡ್ರಿ. ಹೌದಾ, ಹಾಗಾದ್ರ ಇವ್ರ 13ನೇ ನೋಡ್ರಿ ಭಾರತ 13ನೇ ಮುಖ್ಯ ಮಾಹಿತಿ ಆಯುಕ್ತರು ರಾಜ್ಕುಮಾರ್ ಗೋಯಲ್ ಆದ್ರ ಇವರು 12ನೇ ಮುಖ್ಯ ಮಾಹಿತಿ ಆಯುಕ್ತರಾಗಿ ಸೇವೆಯನ್ನ ಸಲ್ಲಿಸಿದಾರ. ಹಾಗಾದ್ರೆ ಯಶವರ್ಧನ್ ಕುಮಾರ್ ಸಿನ್ಹಾ ಇವರು 11ನೇ ಮುಖ್ಯ ಮಾಹಿತಿ ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸಿದಾರ. ಇವರ ಅವಧಿ ನೋಡಿದ್ರೆ 2020. ನೆಕ್ಸ್ಟ್ ವಜಹತ್ ಹಬೀಬುಲ್ಲಾ ಇವರ ಪ್ರಥಮ ನೋಡ್ರಿ ಭಾರತದ ಫಸ್ಟ್ ಮುಖ್ಯ ಮಾಹಿತಿ ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸಿದಾರ. ಇವರ ಅವಧಿ ನೋಡಿದ್ರ 2005. ಹೌದಾ, ಹಾಗಾದ್ರೆ ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿವರೆಗೂ ಸುಮಾರು 12 ಪ್ರಶ್ನೆಗಳನ್ನ ಪ್ರಮುಖವಾದ 12 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದೀನಿ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡಿದೀರಾ, ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್.